ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ವಾಸ್ತುವಿನ ಪ್ರಕಾರ ಏನಾದರೂ ನೀವು ಅಡುಗೆ ಕೋಣೆಯಲ್ಲಿ ಈ ವಸ್ತುಗಳನ್ನು ಏನಾದರೂ ಹಾಗೆ ಓಪನ್ ಆಗಿಟ್ಟರೆ ಖಂಡಿತವಾಗಿ ನಿಮಗೆ ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು, ಅಥವಾ ಸ್ವಲ್ಪ ಮಟ್ಟಿಗೆ ಶತ್ರು ಬಾಧೆಗಳು, ಮನೆಯಲ್ಲಿ ಕಿರಿಕಿರಿಗಳು ಆಗ್ತಕ್ಕಂಥ ಸಾಧ್ಯತೆಗಳು ಕಾಣುತ್ತೆ. ನಾವು ವೈಜ್ಞಾನಿಕವಾಗಿ ಜೊತೆಗೆ ವಾಸ್ತುವಿನ ಪ್ರಕಾರವಾಗಿ 2 ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಸಾಧ್ಯವಾದಷ್ಟು ಇದನ್ನು ಯಾರಾದರೂ ಮಾಡ್ತಾ ಇದ್ದರೆ ಇದನ್ನು ಖಂಡಿತವಾಗಿ ಆದಷ್ಟು ಈ ಕಾರ್ಯಗಳನ್ನು ತಪ್ಪಿಸಿ ಬೇರೆ ಒಂದು ವಿಚಾರಗಳನ್ನು ಮಾಡಿ. ಖಂಡಿತ ಕೊನೆಯ ಭಾಗದಲ್ಲಿ ಹೇಳ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ದಿನ ಬುಧವಾರ, ದಶಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಪರಿಗ ಯೋಗ ಇರ್ತಕ್ಕಂಥ ಸಮಯ, ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:29 2 ಗಂಟೆ 11 ಮಧ್ಯಾಹ್ನದವರೆಗೂ. ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 7:25 9 ಗಂಟೆ 7 ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 10:48 ಮಧ್ಯಾಹ್ನ 12:29 ಸ್ನೇಹಿತರೆ, ಇವತ್ತಿನ ದುಷ್ಟ ಮುಹೂರ್ತವಾಗವನ್ನು ನೋಡೋದಾದರೆ ಬೆಳಗ್ಗೆ 11:55 ಮಧ್ಯಾಹ್ನ 12:51 ಉತ್ತಮ ಮುಹೂರ್ತ ಭಾಗವಿಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಂಜೆ 5:30 6:26 ಚಂದ್ರ ಈ ದಿನ ಕೂಡ ಚಿತ್ತಾ ನಕ್ಷತ್ರದಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಏನು ಮನಸ್ಥಿತಿ, ವ್ಯಾವಹಾರಿಕವಾಗಿ ಕೂತ್ಕೊಳ್ತಕ್ಕಂಥ ಮನಸ್ಥಿತಿ ಇರೋದಿಲ್ಲ. ಸ್ವಲ್ಪ ವ್ಯಾಮೋಹ, ಯಾವುದಾದ್ರೂ ಒಂದು ವಿಚಾರದಲ್ಲಿ ವ್ಯಾಮೋಹಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಮಹಿಳೆ, ಪರಪುರುಷ ಪರಮಹಿಳೆ ಈ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗ್ತದೆ. ಇದನ್ನು ಸ್ವಲ್ಪ ತಪ್ಪಿಸಿ ಈ ದಿನ ಯಾರು ಮೇಷರಾಶಿಯಲ್ಲಿದ್ದಾರೋ ವ್ಯಾವಹಾರಿಕವಾಗಿ ಚೆನ್ನಾಗಿದೆ, ಹಣ ಗಳಿಸ್ತಕ್ಕಂಥದ್ದು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳೋದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ದಿನ ನೀವು ಮುಖ್ಯವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹನುಮಾನಿಗೆ ಅಂದರೆ ಆಂಜನೇಯನಿಗೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಶುಭವಾಗ್ತದೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಸ್ವಲ್ಪ ಮಟ್ಟಿಗೆ ತನ್ನ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರ. ಜೊತೆಗೆ ತಮ್ಮ ಸ್ವಪ್ರಯತ್ನದಿಂದ ಹಲವಾರು ಕಾರ್ಯಗಳಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇವರಿಗೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ದಾಂಪತ್ಯದ ಸಮಸ್ಯೆಗಳು ಕಾಡುತ್ತೆ. ಅಧಿಕವಾಗಿರ್ತಕ್ಕಂಥ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ತೋರಿಸುತ್ತೆ. ಇನ್ನು ಬೇರೆ ವಿಚಾರಕ್ಕೆ ಬಂದಾಗ ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ಒಳ್ಳೆ ಎಫರ್ಟ್ ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲವಿದೆ. ಯಾವುದೇ ವಿಚಾರ ಅಂದರೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಒಂದು ಸ್ವಲ್ಪ ಎನರ್ಜಿ ಇರ್ತಕ್ಕಂಥದ್ದು ದಿನವಾಗ್ತದೆ. ಬಟ್ ಅತಿಯಾದಂಥ ಕೋಪ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿ, ಸ್ವಲ್ಪ ಮಟ್ಟಿಗೆ ಶುಭವಾಗುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಮಿಥುನ ರಾಶಿಯವರು ಭಾಳ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ, ಫ್ರೆಂಡ್ಸ್ ವಿಚಾರದಲ್ಲಿ ಜಾಗರೂಕತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಬರುತ್ತೆ.
ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಕಾಣುತ್ತೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡುಬರುತ್ತೆ. ಮಸ್ಟ್ ಅಂಡ್ ಶುಡ್ ಈ ದಿನ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅತೀ ಅವಶ್ಯಕ. ಓಂ ಲಕ್ಷ್ಮೀ ನರಸಿಂಹೋ ತವ ದಾಸೋಹಂ ಈ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಹೇಳಿ. ಶತ್ರುಬಾಧೆ ಈ ಥರದ ಬಾಧೆಗಳು ನಿವಾರಣೆ ಆಗೋದು ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಇಲ್ಲಿ ಎಲ್ಲ ವಿಚಾರಗಳು ಸ್ವಲ್ಪ ನಷ್ಟವಾಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ಹಾಗೆ ಕಟಕ ರಾಶಿಯ ಫಲಾಫಲ ನೋಡೋಣ. ತುಂಬ ಕ್ರಿಯೇಟಿವಿಟಿ ಇರ್ತದೆ. ಏನಾದರೂ ಪ್ಲ್ಯಾನಿಂಗ್ ಇರ್ತಕ್ಕಂಥ ಸಂದರ್ಭ, ಮನೆ ಕಟ್ಟಬೇಕು ಅಂತಕ್ಕಂಥ ಸಂದರ್ಭ, ಈ ದಿನ ನಿಮ್ಮಲ್ಲಿ ಆ ಥರದ ಒಂದು ಕಾರ್ಯದಲ್ಲಿದ್ದೀರಿ ಅಂದರೆ ಮುಖ್ಯವಾಗಿ ದಿನ ಒಳ್ಳೆಯ ಪ್ಲ್ಯಾನನ್ನು ಮಾಡಿ. ಅಫ್ಕೋರ್ಸ್ ಗುಡ್ ಆಗ್ತದೆ. ಜೊತೆಗೆ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಕೂಡ ಬೆಳೆಯತಕ್ಕಂಥದ್ದಿದೆ. ಯಾವುದೇ ಒಂದು ವಿಚಾರದಲ್ಲಿ ಕೂಡ ಈ ಕಟಕ ರಾಶಿಯವರಿಗೆ ಜಯದ ಒಂದು ಲಾಭ ಲಭ್ಯವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಅಫ್ಕೋರ್ಸ್ ತುಂಬ ಕ್ರಿಯೇಟಿವ್, ಹಾಗೆ ಸಾಫ್ಟ್ವೇರ್ ಯಾವುದೇ ಒಂದು ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಶುಭ ಇರ್ತಕ್ಕಂಥದ್ದು, ಸ್ನೇಹಿತರಿಂದ ಲಾಭವಾಗ್ತಕ್ಕಂಥದ್ದು ಕೂಡ ಇದೆ. ಸಿಂಹರಾಶಿಯ ಫಲಾಫಲ ರಾಜಕೀಯವಾಗಿ ಖಂಡಿತ ಬ್ಯೂಟಿಫುಲ್ ಡೇ ಕೂಡ. ತುಂಬ ರಾಜಕೀಯವಾಗಿರ್ತಕ್ಕಂಥ ಗುಡ್ಡಿದೆ. ಕೆಲವೊಂದು ಯಾವುದೇ ವಿಚಾರಗಳ ವ್ಯಕ್ತಿಗಳಾಗಿರ್ಬೋದು, ಕೇವಲ ಮಾತಿನಿಂದ ಈ ದಿನ ಕೆಲಸವನ್ನು ಸಾಧಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆ ಲಾಭವಿರ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ. ಏನೇ ಬಂದರೂ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬಂದುಬಿಡುತ್ತಿದ್ದೇನೆ. ಅಷ್ಟು ಶಕ್ತಿಯುತವಾಗಿ ಕೆಲಸ ಆಗ್ತದೆ. ಲಾಭ ಕೂಡ ಇರುತ್ತೆ, ಶುಭವಿದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ನೋಡೋಣ. ಸೊ ಕನ್ಯಾ ರಾಶಿಯವರ ಫಲವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳಲ್ಲಿ ಲಾಭ. ಕುಟುಂಬದೊಟ್ಟಿಗೆ ಕೆಲವೊಂದು ಸಮಸ್ಯೆಗಳಿತ್ತು, ರಾಜಿ ಸಂಧಾನದಿಂದ ಲಾಭ. ಮಾತುಕತೆಗಳಲ್ಲಿ ಗೆಲುವು. ಮ್ಯಾಕ್ಸಿಮಮ್ ವ್ಯಾಪಾರದಲ್ಲಿ ಕೂಡ ಉತ್ಕೃಷ್ಟತೆಯನ್ನು ಕಂಡು ಬರ್ತಕ್ಕಂಥದ್ದಿದೆ. ಪ್ರಯಾಣಗಳು ಮ್ಯಾಕ್ಸಿಮಮ್ ಬರುತ್ತೆ. ಆ ಪ್ರಯಾಣದಿಂದಲೂ ಸಹಿತವಾಗಿ ಲಾಭ ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯವರ ತತ್ವವಾಗ್ತದೆ. ಯಾವುದೇ ಒಂದು ಕ್ಯಾಟಗರಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಬಹಳಷ್ಟು ಜೋಶ್ ಇರ್ತಕ್ಕಂಥ ದಿನ, ಶುಭವಾಗ್ತದೆ, ತೊಂದರೆ ಇಲ್ಲ. ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರ. ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ಇಲ್ಲ ಹಣಕಾಸಿನ ಸಮಸ್ಯೆ ಬರ್ಬೋದು, ಇಲ್ಲ ಗಂಡ ಹೆಂಡತಿಯ ಸಮಸ್ಯೆ ಬರ್ಬೋದು, ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಬರ್ಬೋದು, ಇಲ್ಲ ಯಾವುದೋ ಸಾರ್ವಜನಿಕರಿಂದ ವ್ಯಾವಹಾರಿಕವಾಗಿ ತೊಡಕುಗಳು ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಚ್ಚರ. ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡಿ. ಹತ್ತಿರದಲ್ಲೇ ಯಾವುದಾದ್ರೂ ಆಂಜನೇಯನ ದೇವಸ್ಥಾನವಿದ್ದರೆ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಖಂಡಿತವಾಗಿ ಹೋಗಿ. ಮಸ್ಟ್ ಆ್ಯಂಡ್ ಶುಡ್ ಏನಾದರೂ ಈ ದಿನ ಭಾಳ ವಿಶೇಷತೆ ನಿಮಗೆ ಏನಾದರೂ ಸಾಧ್ಯವಾದರೆ ಈ ಸುಬ್ರಹ್ಮಣ್ಯನಿಗೆ ಮನಿ ಆರ್ಡರ್ ಮೂಲಕ ಹಣವನ್ನು ಕಳಿಸ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ಶುಭವಾಗಲಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ಳಿ. ಸ್ವಲ್ಪ ಖಂಡಿತ ಸಮಸ್ಯೆ ಪ್ರಮಾಣ ಕುಗ್ಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ದುಡುಕಿನ ಸ್ವಭಾವವನ್ನು ದೂರ ಇಟ್ಬಿಡಿ ಈ ದಿನ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ ಕೂಡ ಇರುತ್ತೆ. ಸಣ್ಣ ಪುಟ್ಟ ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಹೊರತುಪಡಿಸಿದ್ರೆ ನಿಜವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಇದನ್ನು ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಲಾಭದ ದಿನ ಕೂಡ ಹೌದು. ಮ್ಯಾಕ್ಸಿಮಮ್ ಗುಡ್ ಇರುತ್ತೆ. ಬಟ್ ಏನಪ್ಪ, ಒಂದೇ ಒಂದು ಸಣ್ಣ ಸಮಸ್ಯೆ ಇವತ್ತು ಕೂಡ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕದ್ದು ಇರುತ್ತೆ. ವ್ಯವಹಾರ ಚೆನ್ನಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಇಲ್ಲ. ಇದೇ ಥರದ ಮನೋಭಾವತೆ ಇರುತ್ತೆ. ಸಾಧ್ಯವಾದಷ್ಟು ಆ ಮನೋಭಾವವನ್ನು ದೂರ ಇಟ್ಕೊಳ್ಳಿ. ನೀವು ಮಲಗಬೇಕಾದ್ರೆ ಇಂದಿನ ರಾತ್ರಿ, ಅರ್ಥಾತ್ ಇಲ್ಲ ಒಂದು ಅಕಸ್ಮಾತ್ ನೀವೆಲ್ಲಾದರೂ ಆಚೆ ಮುಖ್ಯ ಕಾರ್ಯಕ್ಕೆ ಹೋಗಬೇಕು ಅಂದರೆ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಹಾಕ್ಕೊಂಡು ನಿಮಗೆ ನೀವೇ 13 ಬಾರಿ ನಿವಾಳಿಸಿ ಅದರ ಗಿಡದ ಹತ್ರ ಹಾಕಿ ಮುಂದಿನ ಕಾರ್ಯಗಳನ್ನು ಮಾಡಿ. ಶುಭದಾಯಕವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ಲಾಭದ ದಿನ. ಕಾರ್ಯಗಳಲ್ಲಿ ವಿಶೇಷವಾಗಿ ಲಾಭ ಬರ್ತದೆ. ಸಂಗಾತಿಯಿಂದ ಸಪೋರ್ಟ್ ಕೂಡ ಸಿಗುತ್ತೆ. ಯಾವುದೇ ಕಾರ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತಕ್ಕಂಥ ಒಂದು ಕೇಪಬಿಲಿಟಿ ಇದನ್ನು ಧನುರಾಶಿಯವರಿಗೆ ಲಭ್ಯವಾಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಮ್ಯಾಕ್ಸಿಮಮ್ ಇರುತ್ತೆ. ಯಾವುದೇ ಕಾರ್ಯಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಶುಭದ ಕಾಲ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಅದ್ಭುತವಾಗಿರ್ತಕ್ಕಂಥ ಫಲ.
ಇವತ್ತೂ ಸಹಿತವಾಗಿ ಮಕರ ರಾಶಿಯವ್ರಿಗೆ ತುಂಬ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು, ಎಕ್ಸಲೆಂಟ್ ಇನ್ವಾಲ್ವ್ಮೆಂಟ್ ಇನ್ ವರ್ಕ್, ಆ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ, ಭಾಳ ಬುದ್ಧಿಶಕ್ತಿಯಿಂದ ಎಲ್ಲವನ್ನ ಈ ದಿನ ನಿಭಾಯಿಸ್ತೀರಾ. ನೀವೇನಾದರೂ ಒಬ್ಬ ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿದ್ದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಣಕಾಸು ಬರುತ್ತೆ, ಒಳ್ಳೆ ಪ್ಲ್ಯಾನಿಂಗ್ ಕೂಡ ರೆಡಿ ಮಾಡಿ ಕೊಡ್ತೀರಾ. ಅದ್ಭುತವಾಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿದೆ. ಶುಭವಾಗಲಿ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವ್ರಿಗೆ ಸ್ವಲ್ಪ ಕೆಲವೊಂದು ದಾಖಲಾತಿಗಳನ್ನು, ಏನು ತಮ್ಮ ಜಮೀನು ದಾಖಲಾತಿಗಳನ್ನು ಈ ದಿನ ಸರ್ಚ್ ಮಾಡ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು, ಹಿರಿಯರ ಸಲಹೆಗಳನ್ನು ತಗೊಳ್ತಕ್ಕಂಥದ್ದು, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಳ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಏನಾದರೂ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಕಂಡು ಬಂದರೆ ಹಿರಿಯರ ಸಜೆಷನ್ ತಗೊಳ್ತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ತೋರಿಸುತ್ತೆ. ಆದಷ್ಟು ಜಮೀನು, ಮನೆ ಈ ಥರದ ವಿಚಾರಗಳಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕುಂಭರಾಶಿ ಕೂಡ ಒಂದು ದೃಢ ಸಂಕಲ್ಪದಿಂದ ಏನಾದರೂ ಮಾಡಬೇಕು ಅಂತಕ್ಕಂಥ ಛಲ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಮೀನರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಕುಟುಂಬದೊಟ್ಟಿಗೆ ಮಾತುಕತೆಗಳ ವ್ಯಾಜ್ಯಗಳು, ಸಣ್ಣ ಪುಟ್ಟ ಏನೋ ಇದಕ್ಕಿದ್ದಾಗೆ ಮಾತಿನಲ್ಲಿ ಭರಾಟೆಯಿಂದ ಯಾವುದಾದ್ರೂ ಅಂತ ಸಣ್ಣ ಕಾರ್ಯಗಳಿಂದ ಸಂಗಾತಿಯೊಟ್ಟಿಗೋ ಮನೆಯವರೊಟ್ಟಿಗೋ ಈ ದಿನ ಸ್ವಲ್ಪ ಮಟ್ಟಿಗೆ ಆ ಥರದ ಒಂದು ಚಕಮುಕಿ ನಡೀತಕ್ಕಂಥದ್ದು ಇರ್ತದೆ. ಬಟ್ ವ್ಯಾವಹಾರಿಕವಾಗಿ ಪ್ರಯತ್ನದಿಂದ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಒಂದು ಕೂಡ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ನಾನು ಹೇಳಿದೆ ವಾಸ್ತುವಿನ ಪ್ರಕಾರ ಎಕ್ಸ್ಪೆಷಲಿ ಸ್ತ್ರೀಯರು, ಯಾಕೆಂದರೆ ಅಡುಗೆ ಮನೆಯನ್ನು ಹೆಚ್ಚು ಕಾಲ ಯೂಸ್ ಮಾಡ್ತಕ್ಕಂಥದ್ದು ಸ್ತ್ರೀಯರು. ಮ್ಯಾಕ್ಸಿಮಮ್ ಕೆಲಸ ಯಾರಾದರೂ ಆಗಿರ್ಬೋದು. ವಿಶೇಷವಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ನೀವೇನಾದರೂ ಚೂಪಾದ ವಸ್ತುಗಳು, ಯೂಶಲಿ ನೈಫ್, ಆ ಯಾವುದು ಚೂಪಾಗಿರ್ತಕ್ಕಂಥ ಇರ್ತದೋ ನೈಫ್ ಏನಾದರೂ ಆಗಿರ್ಬೋದು. ಕೆಲವೊಂದು ಮನೆಗಳಲ್ಲಿ ನಾನು ನೋಡಿರ್ತೇನೆ, ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಹಾಗೆ ಇಡ್ತೀರಾ. ನೆವರ್ ಅದನ್ನು ತಪ್ಪಿಸಿ, ಸಾಧ್ಯವಾದಷ್ಟು ಅದನ್ನು ಅಡಗಿಸಿಡಿ. ಅಥವಾ ನಿಮ್ಮ ಕಬೋರ್ಡೋ ಅಥವಾ ನಿಮ್ಮದು ಏನಾದರೂ ಬಾಕ್ಸಸ್ ಇದ್ರೋ, ಏನೋ ವ್ಯವಸ್ಥೆ ಇಲ್ಲ ಅಂತಕ್ಕಂಥವ್ರು ಏನಾದರೂ ಬಾಕ್ಸಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿಡಿ. ಇಲ್ಲಾಂದರೆ ಮನೆಯ ಒಡತಿಗೆ ಖಂಡಿತ ಸಮಸ್ಯೆ ಬರುತ್ತೆ, ಹಣಕಾಸಿನ ಸಮಸ್ಯೆಗಳು ಬರುತ್ತೆ, ಮನೆಯವರ ದಾಂಪತ್ಯದಲ್ಲಿ ಕೂಡ ವ್ಯತ್ಯಾಸಗಳು ಕಂಡುಬರೋದು ಸತ್ಯ. ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದಾದ್ರೂ ವ್ಯಕ್ತಿಗಳಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಇದನ್ನು ಸರಳವಾಗಿ ವಾಸ್ತುವಿನ ಪ್ರಕಾರ ಸರಿ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.